ಅದಕ್ಕೋಸ್ಕರವಾಗಿ ಇದು ಕ್ಲಿಯರ್ ಆಗಿ ಇಂಟೆನ್ಷನಲಿ ಮರ್ಡರ್, ಇಂಟೆನ್ಷನಲಿ ಏನಂದ್ರೆಗಿನ ಅವರೇ ಸಾಯಿಸಿ ಅವರೇ ಕಾರ್ಯಕರ್ತ ನಮಗೆ ಕೊರಲು ಕಟ್ಟಬೇಕು, ನಮ್ಮ ರಾಜಕೀಯ ಭವಿಷ್ಯ ಅಂತ್ಯ ಮಾಡಬೇಕು ಅನ್ನೋಂಥ ಕಾರಣದಿಂದ ಒಬ್ಬ ಅಮಾಯಕನ ಹತ್ಯೆ ಮಾಡಿದ್ದಾರೆ. ಇವರು ಕೊಲೆಗಡಕರು, ಈ ಕಾಂಗ್ರೆಸ್ಸಿನ ಕೊಲೆಗಡಕ ಸರ್ಕಾರ ಇದು. ಅದಕ್ಕೋಸ್ಕರವಾಗಿ ಒತ್ತಾಯ ಮಾಡ್ತೀನಿ ನಾನು, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾರಾ ಭರತ್ ರೆಡ್ಡಿ ಅವರು ಮಿಸ್ ಆಗಬಾರ್ದು, ಅವ್ರು ಅರೆಸ್ಟ್ ಆಗಲೇಬೇಕು. ಯಾಕಂದ್ರೆ ಇವತ್ತು ಈ ಕೃತ್ಯ ಏನಿದೆನೋ ಜನ್ಮ ಜನ್ಮಕ್ಕೂ ಕೂಡ ಈ ಪಾಪವನ್ನು ತೊಳ್ಕೊಳ್ಳೋಕೆ ಯಾರಿಂದ ಕೂಡ ಸಾಧ್ಯ ಆಗಲ್ಲ. ಅಂತ ಕೃತ್ಯ ಮಾಡಿದಾನ ಆ ಮನುಷ್ಯ, ಒಬ್ಬ ಜೀವ ತೆಗೆದಾನ. ನಾಳೆ ಎಷ್ಟು ಮಂದಿನ ಜೀವ ತೆಗೆದು ಬಳ್ಳಾರಿಯಲ್ಲಿ ಇನ್ನೂ ಬಹಳಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾನಂತ ಆ ಮನುಷ್ಯ. ಬೇರೆ ಬೇರೆಯವ್ರನ್ನ ಕೊಲ್ಲಿ ಅವರು ನಮ್ಮೆಲ್ಲ ಹಾಕಬೇಕನ್ನಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನಂತೆ. ಹಂಗೆ ಆಗಬಾರ್ದು ಭರತ್ ರೆಡ್ಡಿ. ರಾಜಕಾರಣ ಯಾವುದು ಶಾಶ್ವತ ಅಲ್ಲ, ಒಬ್ಬ ಮನುಷ್ಯ ಸೋಲ್ಲೇಬೇಕು ಭರತ್ ರೆಡ್ಡಿ. ನಾನು ಸೋಲ್ಬೇಕು, ನೀನು ಸೋಲ್ಬೇಕು, ಯಾರು ಗೆಲ್ಲಿಬೇಕೋ ಗೆಲ್ಲಿಲೇಬೇಕು, ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಿಲೇಬೇಕು. ಇದು ಶಾಶ್ವತ ಅಲ್ಲ ನಮಗೆ.